ನಮಸ್ಕಾರ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳ ಆಶಾ ಕಾರ್ಯಕರ್ತೆ ಗೌರಿ ಹೊಸಮನೆ ಮಾಡುವ ನಮಸ್ಕಾರಗಳು. ಇವತ್ತಿನ ಉದ್ದೇಶ ಒಂದು ಅಂತರ ಅಂದರೆ ಮಗುವಿನ ನಡುವೆ ಅಂತರ 3 ವರ್ಷ ಅಂತರ ಇರಬೇಕು. ಅದರ ಬಗ್ಗೆ ನಾನು ನಿನ್ನೆ ಒಬ್ಬ ಬಾಣಂತಿಗೆ ಮಗುವಿನ ತಾಯಿಗೆ ನಾನು ಮಾಹಿತಿ ನೀಡಿದ್ದೆ. ನಾವು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ಈಗ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಕರೆದುಕೊಂಡು ತಾಲೂಕಕ್ಕೆ ಹೋಗಿ ಆ ಇಂಜೆಕ್ಷನನ್ನು ಅವರಿಗೆ ಮಾಡಿಸ್ಬೇಕಾಗತ್ತೆ. ಅಂತರ ಮಗುವಿನ ನಡುವೆ 3 ವರ್ಷ ಅಂತರ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಇದನ್ನು ಬಿಟ್ಟು ಹೋಗಬೇಕು. ಡೈಲಿ ಆ ಪಾಪುಗೆ ದಿನ ಹಾಕಿ ಹೋಗ್ತಾ ಇದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ. ಈಗ ಹೊರಗಡೆ ಬಿಟ್ಟೋದ್ರೆ ಅದು ಎಲ್ಲೋ ಕಳೆದೋಗ್ಬಿಡುತ್ತೆ, ಇಲ್ಲ ಬೇರೆ ಬೇಕು ಬಂದು ಕಚ್ಚಿಬಿಡ್ತಾವ. ಹಾಗಾಗಿ ದಿನಾಲು ಇದನ್ನು ಒಳಗಾಕಿ ಹೋಗೋದು ಡೈಲಿ. ಬಾಯ್ ಲೈಲಾ, ಬಾಯ್. ಬಾಯ್ ಮಾಡಮ್ಮ. ಇರು, ಹಂಗೆ ಇರು. ಏನು ಹಂಗೆ ಇರು ಚಿನ್ನು. ಬಾಯ್ ಮಾ. ಥ್ಯಾಂಕ್ ಯು ಕೊಡು. ಬಾಯ್ ಮಾಡ್ಚಿನ. ಹಾಫ್ ಅನ್ನಿಸ್ತಿದೆ ನನಗೆ ಕೀ ಹಾಕಿ ಹೋಗ್ತಿರೋದು. ಬೇಗ ಬರ್ತೀನಿ. ಬಂದಿನಿ ಮತ್ತೆ ಆಟಕ್ಕೆ ಬಿಡ್ತಿದ್ದೀನಿ. ಬಾಯ್ ಲೈಲಾ. ಇಂಜೆಕ್ಷನ್ ಮಾಡಿಸೋದಿದೆ. ಒಂದು ಮಗು, ಚಿಕ್ಕ ಮಗು ಹೊತ್ಕೊಂಡು ಬಿದ್ದುಬಿಟ್ಟಿದೆ, ಸ್ವಲ್ಪ ಕಾಲಲ್ಲಿ ಪೆಟ್ಟಾಗಿದೆ. ಆ ಮಗು ಸಹ ಕರ್ಕೊಂಡು ಬಂದಿದ್ದಾರೆ. ಅದೊಂದು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು. ಆಡ್ತೀವಿ, ನೀವು ಹೋಗ್ರಂತಂದ್ರು ಇನ್ನೂ ಬರೋವಲ್ರು. ಬಂದು ಕುಂತಿದ್ದೀನಿ ಹಾಸ್ಪಿಟ್ಲಲ್ಲಿ. ತುಂಬ ಹೊತ್ತಾಯಿತು. ಹಿಂಗೆ ಮಾಡ್ತಾರೆ, ನೀವು ಹೋಗ್ರಿ ನಾವು ಬರ್ತೀವಿ ಅಂತ ಹೇಳ್ತಾರೆ, ಬರಲ್ಲ. 1/2 ಆಯ್ತು ನಾನು ಇವಾಗ ಬಂದು, ಇನ್ನೂ ಬರ್ತಾಯಿಲ್ಲ. ಏನು ಮಾಡೋದು? ಗಾಡಿ ಮೇಲೆ ಬರ್ತೀವಿ ಹೋಗ್ರಂದ್ರೆ ಎಷ್ಟೊತ್ತ ಗಾಡಿ ಮೇಲೆ ಬರೋಕ್ಕೆ? ಕಾಲ್ ಮಾಡೋದು. ಹಾಸ್ಪಿಟ್ಲ್ ಹತ್ರ ಇದ್ದೀನಿ, ಇವಾಗ ಕಾಲ್ ಮಾಡ್ಬೇಕು. ಈಗ ಎಲ್ಲಿದ್ದಾರೆ ಅಂತ ಒಂದೊಂದ್ಸರಿ ಫೋನ್ ಮಾಡಿ ಕೇಳ್ಕೋಬೇಕಾಗತ್ತೆ.